ಎಲ್ಲರಿಗೂ ನಮಸ್ಕಾರ. ನೀವು ಆಗಾಗ್ಗೆ ಹೇಳುತ್ತೀರಿ, ನಾವು ತುಂಬಾ ಕಷ್ಟಪಟ್ಟು ದುಡಿಯುತ್ತೇವೆ, ಆದರೆ ಫಲ ಸಿಗುವುದಿಲ್ಲ. ಮನೆಗೆ ಹಣ ಬಂದರೂ ಅದು ಉಳಿಯುವುದಿಲ್ಲ. ಯಶಸ್ಸು ನಮ್ಮ ಬಾಗಿಲಿನಿಂದ ತಾಕಿ ಹಿಂದಿರುಗುತ್ತದೆ. ಇದರ ಹಿಂದೆ ಕೇವಲ ಕಷ್ಟದ ಕೊರತೆಯಿಲ್ಲ, ಬದಲಿಗೆ ಕೆಲವು ಚಟುವಟಿಕೆಗಳು ಮತ್ತು ಶಕ್ತಿಗಳು ನಮ್ಮ ಭಾಗ್ಯವನ್ನು ಕಟ್ಟಿಹಾಕುತ್ತವೆ. ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ, ಒಂದು ವೇಳೆ ನೀವು ದಿನನಿತ್ಯ ಕೇವಲ 10 ಸಣ್ಣ ಕೆಲಸಗಳನ್ನು ಆರಂಭಿಸಿದರೆ, ದುರಾದೃಷ್ಟವು ನಿಮ್ಮನ್ನು ಹಿಂಬಾಲಿಸುವುದಿಲ್ಲ ಮತ್ತು ಧನದ ದೇವತೆ ಲಕ್ಷ್ಮಿಯೂ ನಿಮ್ಮಿಂದ ದೂರವಿರುವುದಿಲ್ಲ. ಶ್ರೀಮಂತರಾಗುವುದನ್ನು ಯಾರೂ ತಡೆಯಲಾರರು. ಕೇವಲ ದಿನನಿತ್ಯದ ಕೆಲವು ತಪ್ಪು ಅಭ್ಯಾಸಗಳನ್ನು ಬಿಡಬೇಕು ಮತ್ತು ಕೆಲವು ಶುಭ ಕಾರ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮಿತ್ರರೇ, ಇಂದು ನಾನು ನಿಮಗೆ 10 ಚಮತ್ಕಾರಿಕ ಕಾರ್ಯಗಳ ಬಗ್ಗೆ ತಿಳಿಸಲಿದ್ದೇನೆ. ಇವುಗಳನ್ನು ದಿನನಿತ್ಯ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಾಸವಾಗುತ್ತದೆ ಮತ್ತು ಜೀವನದಲ್ಲಿ ಆಶೀರ್ವಾದ, ಸುಖಶಾಂತಿ ಮತ್ತು ಸಮೃದ್ಧಿಯೂ ಉಳಿಯುತ್ತದೆ. ಆದರೆ ಅದಕ್ಕೂ ಮೊದಲು, ನೀವು ಸತ್ಯವಾಗಿಯೂ ಮಾತಾ ಲಕ್ಷ್ಮಿಯ ಭಕ್ತರಾಗಿದ್ದರೆ ಮತ್ತು ಅವರ ಆಶೀರ್ವಾದವು ನಿಮ್ಮ ಮನೆಯಲ್ಲಿ ಯಾವಾಗಲೂ ಇರಬೇಕೆಂದು ಬಯಸಿದರೆ, ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಇಲ್ಲಿ ನಾವು ನಿಮಗಾಗಿ ಆಧ್ಯಾತ್ಮಿಕ, ರಹಸ್ಯಮಯ ಮತ್ತು ಲಾಭದಾಯಕ ಉಪಾಯಗಳನ್ನು ತರುತ್ತೇವೆ. ಇವು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬಲ್ಲವು. ಆಗ ಬನ್ನಿ, ಆ 10 ದಿವ್ಯ ಕಾರ್ಯಗಳನ್ನು ಆರಂಭಿಸೋಣ. ಇವು ನಿಮ್ಮನ್ನು ಶ್ರೀಮಂತಿಕೆ, ಉನ್ನತಿ ಮತ್ತು ಸುಖದ ಕಡೆಗೆ ಕೊಂಡೊಯ್ಯುತ್ತವೆ. ನಂಬರ್ 1. ಮಿತ್ರರೇ, ಗಮನವಿಟ್ಟು ಕೇಳಿ. ಪ್ರತಿಯೊಂದು ಶುಭಕಾರ್ಯ ಮತ್ತು ಮಾಂಗಲಿಕ ಸಂದರ್ಭದಲ್ಲಿ ಒಂದು ವಸ್ತುವಿಗೆ ಅತ್ಯಂತ ಪವಿತ್ರ ಸ್ಥಾನವಿರುತ್ತದೆ. ಅದು ಕರ್ಪೂರ. ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಕರ್ಪೂರವು ದಹಿಸುವ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿಗಳು ಭಸ್ಮವಾಗುತ್ತವೆ, ವಾಸ್ತುದೋಷಗಳು ತೊಲಗುತ್ತವೆ ಮತ್ತು ದೇವತೆಗಳ ಕೃಪೆಯೂ ತಾನಾಗಿಯೇ ಆಕರ್ಷಿತವಾಗುತ್ತದೆ. ಕರ್ಪೂರವು ಕೇವಲ ಸುಗಂಧದ ವಸ್ತುವಲ್ಲ, ಬದಲಿಗೆ ದೇವರೊಂದಿಗೆ ಸಂಪರ್ಕವನ್ನು ಏರ್ಪಡಿಸುವ ಮಾಧ್ಯಮವಾಗಿದೆ. ಇದು ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುವ ಒಂದು ತತ್ವ. ಆದ್ದರಿಂದ ನಾನು ನಿಮಗೆ ಸಲಹೆ ನೀಡುತ್ತೇನೆ, ವಾರದಲ್ಲಿ ಕನಿಷ್ಠ ಒಮ್ಮೆಯಾದರೂ ಕರ್ಪೂರವನ್ನು ದಹಿಸಿ. ಕರ್ಪೂರವನ್ನು ದಹಿಸುವಾಗ ಮನಸ್ಸಿನಲ್ಲಿ ಶ್ರದ್ಧೆ ಮತ್ತು ಭಾವನೆಯನ್ನು ಇಟ್ಟುಕೊಳ್ಳಿ ಮತ್ತು ನಿಮ್ಮ ಜೀವನದ ಕತ್ತಲೆಯ ನೆರಳುಗಳು ಕ್ರಮೇಣ ಬೆಳಕಾಗಿ ಬದಲಾಗುವುದನ್ನು ನೋಡಿ. ನಂಬರ್ 2. ಪ್ರಕೃತಿಯ ನಿಯಮವು ತುಂಬಾ ಸರಳ ಆದರೆ ಆಳವಾದದ್ದು. ನೀವು ಈ ಸೃಷ್ಟಿಗೆ ಎಷ್ಟು ಕೊಡುತ್ತೀರೋ ಅದು ನಿಮಗೆ 2ರಷ್ಟು ಹಿಂದಿರುಗುತ್ತದೆ. ನೀವು ಧನ ಅಥವಾ ಧಾನ್ಯವನ್ನು ಹಿಡಿದುಕೊಂಡರೆ ಅದು ನಿಮ್ಮ ಕೈಯಿಂದ ಜಾರಿ ಹೋಗುತ್ತದೆ, ಆದರೆ ನೀವು ಅದನ್ನು ದಾನ ಮಾಡಿದರೆ ಅದು 100 ಪಟ್ಟು ಹೆಚ್ಚಾಗಿ ನಿಮ್ಮ ಜೀವನಕ್ಕೆ ಹಿಂತಿರುಗುತ್ತದೆ. ದಾನವು ಕೇವಲ ಧನದಿಂದ ಮಾತ್ರವಲ್ಲ, ಪ್ರೀತಿಯಿಂದ, ಸೇವೆಯಿಂದ, ಸಮಯದಿಂದ ಕೂಡ ಆಗಿರುತ್ತದೆ. ಆದರೆ ಇವುಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನವೆಂದರೆ ಅನ್ನದಾನ ಮತ್ತು ಧನದಾನ, ಏಕೆಂದರೆ ಇವೆರಡೂ ಬಡವರ ಜೀವನದಲ್ಲಿ ಪ್ರಾಣವನ್ನು ತುಂಬುತ್ತವೆ. ಸಂಜೆಯ ಸಮಯದಲ್ಲಿ ಪೂಜೆ ಮಾಡುವಾಗ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಅದರಲ್ಲಿ 2 ಲವಂಗವನ್ನು ಹಾಕಿ. ನೀವು ಬಯಸಿದರೆ ಈ ದೀಪವನ್ನು ಪ್ರತಿದಿನ ಮನೆಯ ಪ್ರವೇಶದ್ವಾರದ 2 ಬದಿಯಲ್ಲಿ ಅಥವಾ ಒಂದು ಬದಿಯಲ್ಲಿ ಬೆಳಗಬಹುದು. ಇದರಿಂದ ದೇವತೆಗಳ ಜೊತೆಗೆ ಪಿತೃಗಳ ಆಶೀರ್ವಾದವೂ ದೊರೆಯುತ್ತದೆ. ಇದರಿಂದ ಮನೆಯಲ್ಲಿ ಆಶೀರ್ವಾದ ಉಂಟಾಗುತ್ತದೆ. ಮನೆಯಲ್ಲಿ ರೊಟ್ಟಿಯನ್ನು ತಯಾರಿಸುವಾಗ ತವಾ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಹಾಲಿನ ಚಿಮುಕಿಸುವಿಕೆಯನ್ನು ಖಂಡಿತವಾಗಿಯೂ ಮಾಡಿ. ಇದರಿಂದ ಎಲ್ಲಾ ರೀತಿಯ ದೋಷಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಜೊತೆಗೆ ಮೊದಲ ರೊಟ್ಟಿಯನ್ನು ಗೋವಿಗೆ ತಿನ್ನಿಸಿ. ಈ ರೊಟ್ಟಿಯ ಜೊತೆಗೆ ಸ್ವಲ್ಪ ಗೋಧಿಯ ಹಿಟ್ಟಿನ ಒಂದು ಲೋಹಿಯನ್ನು ಮತ್ತು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಇಡಬಹುದು. ಪ್ರತಿದಿನ ಪಕ್ಷಿಗಳಿಗೆ ಧಾನ್ಯವನ್ನು ತಿನ್ನಿಸುವುದು ತುಂಬಾ ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಕುಂಡಲಿಯ ಎಲ್ಲಾ ದೋಷಗಳಿಂದ ಮುಕ್ತಿ ಸಿಗುತ್ತದೆ. ಜೊತೆಗೆ ಜೀವನದಲ್ಲಿ ಯಶಸ್ಸು, ಸುಖ ಮತ್ತು ಸಮೃದ್ಧಿಯೂ ಬರುತ್ತದೆ. ನಂಬರ್ 3. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ನಂತರ ಕಸಗುಡಿಸಬಾರದು. ಇದರಿಂದ ಮಾತಾ ಲಕ್ಷ್ಮಿಯು ಮನೆಯಿಂದ ಹೊರಟು ಹೋಗುತ್ತಾಳೆ ಮತ್ತು ಬಡತನವು ನಿಮ್ಮನ್ನು ಬಿಡದೇ ಇರುತ್ತದೆ ಎಂದು ನಂಬಲಾಗಿದೆ. ಬ್ರಹ್ಮಮುಹೂರ್ತ ಅಥವಾ ಸಂಧ್ಯಾಕಾಲದಲ್ಲಿ ಕಸಗುಡಿಸಬಾರದು. ಕಸಗುಡಿಯನ್ನು ಯಾವಾಗಲೂ ಅತಿಥಿಗಳ ಕಣ್ಣಿಗೆ ಬೀಳದ ಸ್ಥಳದಲ್ಲಿ ಇಡಿ. ಕಸಗುಡಿಯನ್ನು ಹಾಸಿಗೆಯ ಕೆಳಗೆ ಇಡಬಾರದು. ಮನೆಯನ್ನು ಸ್ವಚ್ಛವಾಗಿಯೂ ಸುಂದರವಾಗಿಯೂ ಇಡಿ. ಮನೆಯ 4 ಮೂಲೆಗಳು, ವಿಶೇಷವಾಗಿ ಈಶಾನ್ಯ, ಉತ್ತರ ಮತ್ತು ವಾಯುವ್ಯ ಕೋಣಗಳನ್ನು ಯಾವಾಗಲೂ ಖಾಲಿಯಾಗಿಯೂ ಸ್ವಚ್ಛವಾಗಿಯೂ ಇಡಿ. ವಾಶ್ರೂಮ್ನನ್ನು ಒದ್ದೆಯಾಗಿರಿಸುವುದು ಆರ್ಥಿಕ ಸ್ಥಿತಿಗೆ ಒಳ್ಳೆಯದಲ್ಲ. ಬಳಕೆಯ ನಂತರ ಅದನ್ನು ಬಟ್ಟೆಯಿಂದ ಒರೆಸಿ ಒಣಗಿಸಲು ಪ್ರಯತ್ನಿಸಿ. ನಂಬರ್ 4. ಭೋಜನದ ತಟ್ಟೆಯನ್ನು ಯಾವಾಗಲೂ ಚಾಪೆ, ಚೌಕ ಅಥವಾ ಟೇಬಲ್ನ ಮೇಲೆ ಗೌರವದಿಂದ ಇಡಿ. ತಟ್ಟೆಯನ್ನು ಎಂದಿಗೂ ಒಂದು ಕೈಯಿಂದ ಹಿಡಿಯಬಾರದು. ಇದರಿಂದ ಆಹಾರವು ಪ್ರೇತಯೋನಿಗೆ ಹೋಗುತ್ತದೆ. ಭೋಜನದ ನಂತರ ತಟ್ಟೆಯಲ್ಲಿ ಕೈ ತೊಳೆಯಬಾರದು.
ತಟ್ಟೆಯಲ್ಲಿ ಉಳಿಕೆ ಆಹಾರವನ್ನು ಬಿಡಬಾರದು. ಭೋಜನದ ನಂತರ ತಟ್ಟೆಯನ್ನು ಕಿಚನ್ ಸ್ಟ್ಯಾಂಡ್, ಹಾಸಿಗೆ ಅಥವಾ ಟೇಬಲ್ನ ಕೆಳಗೆ ಇಡಬಾರದು. ಭೋಜನದ ಮೊದಲು ದೇವತೆಗಳನ್ನು ಆಹ್ವಾನಿಸಿ. ಭೋಜನದ ಸಮಯದಲ್ಲಿ ಸಂಭಾಷಣೆ ಅಥವಾ ಕೋಪವನ್ನು ಮಾಡಬಾರದು. ಭೋಜನವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಬೇಕು. ನಂಬರ್ 5. ಮನೆಯಲ್ಲಿ ಪೂಜಾ ಕೊಠಡಿ ಇಲ್ಲದಿದ್ದರೆ ಜ್ಯೋತಿಷ್ಯ ಅಥವಾ ವಾಸ್ತುತಜ್ಞರ ಸಲಹೆಯನ್ನು ಪಡೆದ ನಂತರವೇ ಪೂಜಾ ಕೊಠಡಿಯನ್ನು ನಿರ್ಮಿಸಿ. ಏಕೆಂದರೆ ಕೆಲವರ ಕುಂಡಲಿಯ ಪ್ರಕಾರ ಪೂಜಾ ಕೊಠಡಿಯನ್ನು ಇಡುವುದು ಹಾನಿಕಾರಕವಾಗಬಹುದು. ಯಾವುದೇ ದೇವತೆಯ ಒಂದಕ್ಕಿಂತ ಹೆಚ್ಚು ಮೂರ್ತಿಗಳು ಅಥವಾ ಚಿತ್ರಗಳನ್ನು ಇಡಬಾರದು. ಪೂಜಾ ಕೊಠಡಿಯ ಹೊರತಾಗಿ ದೇವತೆಯ ಮೂರ್ತಿ ಅಥವಾ ಚಿತ್ರವನ್ನು ಮನೆಯ ಬೇರೆ ಯಾವುದೇ ಭಾಗದಲ್ಲಿ ಇಡಬಾರದು. 2 ದೇವತೆಗಳ ಚಿತ್ರಗಳನ್ನು ಎದುರುಬದುರಾಗಿ ಇಡಬಾರದು. ದೇವತೆಗಳ ಚಿತ್ರವನ್ನು ನೈಋತ್ಯ ಕೋಣದಲ್ಲಿ ಇಡಬಾರದು. ಇಲ್ಲದಿದ್ದರೆ ಕಾನೂನು ವಿವಾದಗಳಲ್ಲಿ ಸಿಲುಕುವ ಸಂಭವವಿರುತ್ತದೆ. ತಿಜೋರಿಯಲ್ಲಿ ಕೆಲವು ಅರಿಶಿಣದ ಗಂಟುಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿಯಿಡಿ. ಜೊತೆಗೆ ಕೆಲವು ಕೌಡಿಗೆಗಳು ಮತ್ತು ಬೆಳ್ಳಿ ಅಥವಾ ತಾಮ್ರದ ನಾಣ್ಯಗಳನ್ನು ಇಡಿ. ಕೆಲವು ಅಕ್ಕಿಯನ್ನು ಹಳದಿಯಾಗಿ ತಿಜೋರಿಯಲ್ಲಿ ಇಡಿ. ತಿಜೋರಿಯಲ್ಲಿ ಸುಗಂಧದ ಶೀಶಿ, ಚಂದನದ ಕಡ್ಡಿಗಳು ಅಥವಾ ಧೂಪದ ಕಡ್ಡಿಗಳ ಪ್ಯಾಕೆಟ್ ಇಡಬಹುದು. ಇದರಿಂದ ಸುಗಂಧ ಉಳಿಯುತ್ತದೆ. ದೇವತೆಗಳಿಗೆ ಅರ್ಪಿಸಿದ ಹೂವುಗಳು ಅಥವಾ ಹಾರಗಳು ಒಣಗಿದ ನಂತರವೂ ಮನೆಯಲ್ಲಿ ಇಡುವುದು ಅಶುಭವೆಂದು ನಂಬಲಾಗಿದೆ. ನಂಬರ್ 8. ಮಿತ್ರರೇ, ಮಾತಾ ಲಕ್ಷ್ಮೀ ಮತ್ತು ಕುಬೇರ ದೇವರ ಕೃಪೆಯು ಜೀವನದಲ್ಲಿ ದೊರೆತರೆ ಧನದ ಕೊರತೆಯಾಗಲಿ ಅಥವಾ ಜೀವನದಲ್ಲಿ ಸಂಕಟದ ಭಯವಾಗಲಿ ಇರುವುದಿಲ್ಲ. ಈಗ ಪ್ರಶ್ನೆ ಏನೆಂದರೆ, ಈ ದಿವ್ಯ ಕೃಪೆಯನ್ನು ಹೇಗೆ ಪಡೆಯುವುದು? ಉತ್ತರವೆಂದರೆ, ಒಂದು ಸಣ್ಣ ಆದರೆ ಶಕ್ತಿಶಾಲಿ ಉಪಾಯ. ನಿಮ್ಮ ತಿಜೋರಿ ಅಥವಾ ಕೈಚೀಲದಲ್ಲಿ 3 ನಾಣ್ಯಗಳನ್ನು ಖಂಡಿತವಾಗಿಯೂ ಇಡಿ. ಈ 3 ನಾಣ್ಯಗಳು ಸಾಮಾನ್ಯವಾದವುಗಳಲ್ಲ, ಬದಲಿಗೆ ನಿಮ್ಮ ಭಾಗ್ಯದ ಬಾಗಿಲುಗಳನ್ನು ತೆರೆಯುವ ಚಮತ್ಕಾರಿಕ ಮಾಧ್ಯಮವಾಗಬಹುದು. ನೀವು ಬಯಸಿದರೆ ಈ 3 ನಾಣ್ಯಗಳನ್ನು ಕೆಂಪು ರಿಬ್ಬನ್ನಲ್ಲಿ ಕಟ್ಟಿ ನಿಮ್ಮ ಮನೆಯ ದೇವಸ್ಥಾನದಲ್ಲಿ ಲಟಕಾಬಹುದು. ಈ ನಾಣ್ಯಗಳು ಅಲ್ಲಿ ಸ್ಥಾಪಿತವಾದ ಕೂಡಲೇ ನಿಮ್ಮ ಜೀವನದಿಂದ ಬಡತನ, ತೊಡಕುಗಳು ಮತ್ತು ಆರ್ಥಿಕ ಸಂಕಟಗಳು ದೂರವಾಗಲು ಆರಂಭವಾಗುತ್ತವೆ. ಇನ್ನೊಂದು ದಿವ್ಯ ಉಪಾಯದ ಬಗ್ಗೆ ಮಾತನಾಡೋಣ. ಇದು ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಮತ್ತು ಧನ, ಸುಖ ಮತ್ತು ಆರೋಗ್ಯವನ್ನು ನೇರವಾಗಿ ಪ್ರಭಾವಿಸುತ್ತದೆ. ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಮೀನಿನ ಪ್ರತಿಮೆಯನ್ನು ಇಡಿ. ಹೌದು ಮಿತ್ರರೇ, ಬೆಳ್ಳಿಯ ಮೀನು ಶುಭತೆ, ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಬೆಳ್ಳಿಯ ಮೀನು ಇರುವ ಸ್ಥಳದಲ್ಲಿ ಶಾಂತಿಯ ವಾಸವಾಗುತ್ತದೆ ಮತ್ತು ಮನೆಯಲ್ಲಿ ಕಲಹ ಅಥವಾ ರೋಗಕ್ಕೆ ಸ್ಥಾನವಿರುವುದಿಲ್ಲ. ಈ ಚಮತ್ಕಾರಿಕ ಉಪಾಯದಿಂದ ಧನ, ಆರೋಗ್ಯ ಮತ್ತು ಕುಟುಂಬದ ಸುಖದಲ್ಲಿ ಅದ್ಭುತ ವೃದ್ಧಿಯಾಗುತ್ತದೆ. ಈ 3 ವಿಷಯಗಳು ಜೀವನದಲ್ಲಿ ಸಮತೋಲನಗೊಂಡಾಗ ದೇವರು ಸ್ವತಃ ನಿಮ್ಮ ಬಾಗಿಲಿಗೆ ಬಂದು ತಟ್ಟುತ್ತಾನೆ. ನಂಬರ್ 7. ಮನೆಯ ವಸ್ತುಗಳನ್ನು ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ಇಟ್ಟುಕೊಂಡು ಪ್ರತಿದಿನ ಮನೆಯನ್ನು ಸ್ವಚ್ಛ ಮತ್ತು ಪರಿಶುದ್ಧವಾಗಿ ಇರಿಸಿ. ಪ್ರತಿದಿನ ಹರಿಪೂಜೆ ಮಾಡಿ. ಮನೆಯ ಹೊರಗೆ ಸ್ವಸ್ತಿಕ್ ಚಿಹ್ನವನ್ನು ರಚಿಸಿ ಅದಕ್ಕೆ ಕುಂಕುಮ ಮತ್ತು ಹರಿಶಿಣವನ್ನು ಹಾಕಿ. ದೀಪದಿಂದ ಆರತಿ ಮಾಡಿ. ಜೊತೆಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ದಹಿಸಿ ಮನೆಯ ವಾತಾವರಣವನ್ನು ಸುಗಂಧಮಯವಾಗಿರಿಸಿ. ದೆಹರಿ ಅಂದ್ರೆ ಬಾಗಿಲಿನ ಚೌಕಾಟಿನ ಪೂಜೆಯನ್ನು ಪ್ರತಿದಿನ ಮಾಡುವವರು ಮತ್ತು ದೆಹರಿಯ ಸುತ್ತ ತುಪ್ಪದ ದೀಪವನ್ನು ಬೆಳಗುವವರ ಮನೆಯಲ್ಲಿ ಲಕ್ಷ್ಮಿಯ ವಾಸವಾಗುತ್ತದೆ. ನಂಬರ್ 9. ಅರಳಿಮರದಲ್ಲಿ ದೇವತೆಗಳ ವಾಸವಿರುತ್ತದೆ. ಅರಳಿಮರವನ್ನು ಕೇವಲ ಶನಿವಾರದಂದು ಮಾತ್ರ ಸ್ಪರ್ಶಿಸಬೇಕು. ಶನಿವಾರದಂದು ಅರಳಿಮರಕ್ಕೆ ಕಪ್ಪು ಎಳ್ಳು, ಕಚ್ಚಾ ಹಾಲು, ಗಂಗಾಜಲ, ಜೇನುತುಪ್ಪ ಮತ್ತು ಬೆಲ್ಲವನ್ನು ಉಕ್ಕಿನ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಅರ್ಪಿಸಿ. ಜೊತೆಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಈ ಕಾರ್ಯವನ್ನು ಪ್ರತಿ ಶನಿವಾರ ಮಾಡುತ್ತಾ ಹೋದರೆ ಕ್ರಮೇಣ ದುರಾದೃಷ್ಟವು ದೂರವಾಗುತ್ತದೆ. ಅರಳಿಮರದ ಬೇರಿನಲ್ಲಿ ತೆಲದ ದೀಪವನ್ನು ಬೆಳಗಿಸಿ. ಮನೆಗೆ ಹಿಂದಿರುಗಿ ಮತ್ತು ಹಿಂದೆ ತಿರುಗಬಾರದು. ಇದರಿಂದ ಧನಲಾಭದ ಜೊತೆಗೆ ಎಲ್ಲಾ ಕೆಡಕೆಲಸಗಳು ಒಳ್ಳೆಯದಾಗುತ್ತವೆ. ನಂಬರ್ 9. ಸಂಧ್ಯಾಕಾಲದಲ್ಲಿ ಅನಿಷ್ಟ ಶಕ್ತಿಗಳು ಪ್ರಬಲವಾಗಿರುವ ಕಾರಣ ಈ ಸಮಯದಲ್ಲಿ ಕೆಳಗಿನ ವಿಷಯಗಳು ನಿಷೇಧಿಸಲಾಗಿದೆ: ನಿದ್ದೆ, ಆಹಾರ ಸೇವನೆ, ಹಾರಾಟ, ಅಸ್ಥಿರ ಮತ್ತು ಅಸತ್ಯ ಮಾತು, ಕೋಪ, ಶಾಪ, ಪ್ರಯಾಣ, ಪ್ರಮಾಣ, ಧನ ಕೊಡುವುದು ಅಥವಾ ತೆಗೆದುಕೊಳ್ಳುವುದು, ಅಳುವುದು, ವೇದಮಂತ್ರಗಳ ಪಠನ, ಶುಭಕಾರ್ಯ, ಚೌಕಾಟಿನ ಮೇಲೆ ನಿಲ್ಲುವುದು. ಈ ನಿಯಮಗಳನ್ನು ಪಾಲಿಸದಿದ್ದರೆ ಆಶೀರ್ವಾದವು ಕಳೆದುಕೊಂಡು ವ್ಯಕ್ತಿಯು ಹಲವಾರು ಸಂಕಟಗಳಿಂದ ಸುತ್ತುವರೆಯಲ್ಪಡುತ್ತಾನೆ. ಮದ್ಯ ಸೇವನೆ, ಸ್ತ್ರೀಯರ ಅವಮಾನ, ತಾಮಸಿಕ ಆಹಾರ ಮತ್ತು ಅನೈತಿಕ ಕೃತ್ಯಗಳಿಗೆ ಪ್ರಾಮುಖ್ಯತೆ ನೀಡುವ ಸ್ಥಳದಲ್ಲಿ ಲಕ್ಷ್ಮಿಯ ವಾಸವಿರುವುದಿಲ್ಲ. ನಂಬರ್ 10. ಮನೆಯ ಸ್ತ್ರೀಯರನ್ನು ಗೌರವಿಸಿ.
ದಕ್ಷಿಣ ದಿಕ್ಕಿಗೆ ಕಾಲಿಟ್ಟು ಮಲಗಬಾರದು. ಶರ್ಟ್ ಮತ್ತು ಪ್ಯಾಂಟ್ನ ಜೇಬು ಹರಿದಿದ್ದರೆ ಅದನ್ನು ಸರಿಪಡಿಸಿ. ಕೈಚೀಲ ಅಥವಾ ಹಣವನ್ನು ಪ್ಯಾಂಟ್ನ ಹಿಂದಿನ ಜೇಬಿನಲ್ಲಿ ಇಡಬಾರದು. ಯಾವುದೇ ರೀತಿಯ ನಶೆಯನ್ನು ಮಾಡಬಾರದು. ಸುಳ್ಳು ಹೇಳುವುದರಿಂದ ಆಶೀರ್ವಾದ ಕಳೆದುಕೊಳ್ಳುತ್ತದೆ. ಹಲ್ಲುಗಳನ್ನು ಚೆನ್ನಾಗಿ ಸ್ವಚ್ಛವಾಗಿಯೂ ಹೊಳೆಯುವಂತಾಗಿ ಇಡಿ. ಉಗುಳುವುದು, ಸೀನುವುದು ಅಥವಾ ಕೆಮ್ಮುವ ಅಭ್ಯಾಸವನ್ನು ಬದಲಾಯಿಸಿ. ಮನೆಯಲ್ಲಿ ಎಲ್ಲೆಂದಳ್ಳೇ ಕೊಳಕು ಮಾಡುವ ಕೆಲಸವನ್ನು ಬಿಡಿ. ಗೊರಗು ಮತ್ತು ಕೂದಲನ್ನು ಬೆಳೆಸದೇ ಇಡಬಾರದು. ಪ್ರತಿದಿನ ದೇಹದ ಎಲ್ಲಾ ರಂಧ್ರಗಳನ್ನು 3 ಬಾರಿ ಬೆಳಗ್ಗೆ, ಸಂಜೆ, ರಾತ್ರಿ ನೀರಿನಿಂದ ತೊಳೆಯಿರಿ. ನೀವು ಬಯಸಿದರೆ ಗೋಡೆಯ ಮೇಲೆ ಮೀನಿನ ಜೋಡಿಯ ಚಿತ್ರವನ್ನು ರಚಿಸಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯ ಕೋನದಲ್ಲಿ ಅಷ್ಟದಲ ಕಮಲವನ್ನು ರಚಿಸಿ ಮಂಗಳ ಕಳಶವನ್ನು ಸ್ಥಾಪಿಸಿದರೆ ಧನ ಮತ್ತು ವೈಭವ ಬರುತ್ತದೆ. ಇದಕ್ಕಡಿ ಕಳಶದಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ತಾಮ್ರದ ನಾಣ್ಯವನ್ನು ಹಾಕಿ ಮೇಲೆ ತೆಂಗಿನ ಎಲೆಗಳನ್ನು ಇಟ್ಟು ತೆಂಗಿನಕಾಯನ್ನು ಮುಚ್ಚಳವಾಗಿ ಇಡಿ. ಈ ಉಪಾಯವು ತುಂಬಾ ಉಪಯುಕ್ತವಾಗಿದೆ. ಮಿತ್ರರೇ, ಈ 10 ಸರಳ ಆದರೆ ಚಮತ್ಕಾರಿಕ ಕಾರ್ಯಗಳನ್ನು ನೀವು ನಿಯಮಿತವಾಗಿ ಶ್ರದ್ಧೆ ಮತ್ತು ವಿಶ್ವಾಸದಿಂದ ಜೀವನದಲ್ಲಿ ಅಳವಡಿಸಿಕೊಂಡರೆ ಧನವು ಕೇವಲ ಬರುವುದಿಲ್ಲ, ಬದಲಾಗಿ ಉಳಿಯುತ್ತದೆ, ಮನೆಯಲ್ಲಿ ಆಶೀರ್ವಾದವಾಗುತ್ತದೆ, ಸಂಬಂಧಗಳಲ್ಲಿ ಸಿಹಿತನವಿರುತ್ತದೆ ಮತ್ತು ಮನಸ್ಸಿನಲ್ಲಿ ಸಂತೃಪ್ತಿಯಿರುತ್ತದೆ. ದೇವರು ಅವರಿಗೆ ಮಾತ್ರ ಸಹಾಯ ಮಾಡುತ್ತಾನೆ